ಮೂಡಲಕೆರೆನ ಸುದ್ದಿ ವಾಹಿನಿಗೆ ಸ್ವಾಗತ. ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ. ದೇವಾಲಯ ಹೋಗಿದೆ ಇವತ್ತು. ನಾನು ನಿಜವಾಗ್ಲೂ 4 ಸರಿ ಕೈ ಮುಗಿದು ಕೂತ್ಕೊಂಡಿದ್ದೇನೆ. ಮತ್ತೆ ಯಾಕಂದ್ರೆ ಶಿವತಾಂಡಂ ಸರಿ ನಮ್ಮ ಹಿಂದೂ ಧರ್ಮ ಹೆಂಗೆ ಕಾಪಾಡ್ಕೋಬೇಕು, ಹೆಂಗೆ ಕಾಪಾಡ್ತಾನೆ ದೇವರು ಬಂದ್ರೆ ಅಂತ ಇದರಲ್ಲಿ ತೋರಿಸ್ಕೊಟ್ಟಿದ್ದಾರೆ. ನಿಜವಾಗ್ಲೂ ಹೇಳ್ತಾ ಇದ್ದೇನೆ, ಒಂದು ಭಾರತೀಯನಾಗಿ ಇಂಥ ಫಿಲಿಂ ನೋಡೋಕೆ ತುಂಬಾ ಹೆಮ್ಮೆ ಆಗಿದೆ. ಮೊದಲನೇದಾಗಿ ನನ್ನ ಬಾಲಕೃಷ್ಣ ಅಭಿಮಾನಿಗೆ ಹುಟ್ಟಿದಕ್ಕೆ ನನ್ನ ಜನ್ಮ ಸಾರ್ಥಕ ಇವತ್ತಾಗಿದೆ ಸರ್. ಅವ್ರು ಇಂಥ ಸಿನಿಮಾ ಇನ್ನು ತೆಗೆಯೋದಿಲ್ಲ ಅಂತ ನನಗಂತ ಆ ತರ ಇದೆ ಸರ್. ಇದು ಆ ತರ ಇದೆ ಸರ್. ವಿಶೇಷವಾಗಿ ಪೌರಾಣಿಕ ಚಿತ್ರಗಳಲ್ಲಿ ನಡ್ತಾರೆ. ಈ ಪೌರಾಣಿಕವಾಗಿದೆಯಾ ಇಲ್ಲ ಈ ಕಾಲಘಟ್ಟಕ್ಕೆ ತಕ್ಕ ಆಗಿದೆಯಾ ಸರ್? ನಾನು ಇವಾಗ ಫಿಲಿಂ ಅಲ್ಲಿ ಬಾಲಕೃಷ್ಣ ನೋಡ್ತಾ ಇದ್ದೆ, ನಾನು ಒಂದು ಆಕ್ಟರ್ ತರ ನೋಡ್ತಾ ಇಲ್ಲ, ದೇವ್ರ ನೋಡ್ದಂಗಿದೆ ಸರ್. ನೋಡ್ದಂಗಿದೆ ಅದು ಪೌರಾಣಿಕನ. ಅದು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಪೌರಾಣಿಕನ ಇನ್ನೊಂದಂತ ನನಗಂತೂ ಹೇಳಕ್ ಬರಲ್ಲ. ಅಲ್ಲಿ ನೋಡ್ತಾ ಇದ್ರೆ ಬಾಲಕೃಷ್ಣ ದೇವ್ರು ನೋಡ್ದಂಗೆ ಇದೆ ಸರ್. ದೇವ್ರು ಬಂದು ಆಕ್ಟಿಂಗ್ ಮಾಡಿದ್ರೆ ಯಾವ ತರ ಇರುತ್ತೆ, ಅದು ಆಕ್ಟಿಂಗ್ ಅಲ್ಲ ಸರ್. ಅದು ಒಂದು ನಮ್ಮ ಅದು ನೋಡ್ಬೇಕು ಸರ್. ಫ್ಯಾಮಿಲಿ ಚಿಕ್ಕ ಮಕ್ಳೆಲ್ಲ ನೋಡಿದ್ರೆ ನಾವು ನಮ್ಮ ಸಂಸ್ಕೃತಿ ಸಂಪ್ರದಾಯ ಏನ್ ಬಿಟ್ಟಿದ್ದೀವಿ, ಏನ್ ಬಿಡಬಾರ್ದು, ಏನ್ ಮಾಡ್ಬೇಕು ಅಂತ ನಿಜವಾಗ್ಲೂ ಕಲ್ತ್ಕೊಳ್ತಾರೆ ಸರ್. ಈ ಸಮಾಜಕ್ಕೆ ನಿಜವಾಗ್ಲೂ ಬೋಯಪಾಟಿ ಸರ್ ಹ್ಯಾಟ್ಸ್ ಆಫ್ ಸರ್. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಕರ್ನಾಟಕದಿಂದ ಬೋಯಪಾಟಿ ಸಾರ್ಗೆ ಕರ್ನಾಟಕ ಮುಳಬಾಗಿಲು ತಾಲೂಕಿಂದ ಹೇಳ್ತಾ ಇದ್ದೀನಿ, ಬೋಯಪಾಟಿ ಸಾರ್ಗೆ ನಿಜವಾಗ್ಲೂ ನಾನಂತೂ ಶತಕೋಟಿ ವಂದನೆಗಳಂತ ಕೊಡ್ತಾ ಇದ್ದೀನಿ ಸರ್. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನಮ್ಮ ಬಾಲಯ್ಯ ಬಾಬು ಅವರು ವಿಶ್ವರೂಪನ್ ತೋರಿಸ್ಬಿಟ್ಟಿದ್ದಾರೆ. ಇಲ್ಲಿ ದೇವರೇ ಬಂದು ಕೈಲಾಸದಿಂದ ಬಂದು ಯಾವ ತರ ಆಕ್ಟ್ ಮಾಡಿದ್ರೆ ಹಂಗೆ ಮಾಡಿಬಿಟ್ಟಿದ್ದಾರೆ ಸರ್. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಅಬ್ಬ ಹೇಳ್ತಾರೆ ಸರ್. ಯಾವ ಹೀರೋ ಅಭಿಮಾನಿ ಆಗಿರೋ ಇದನ್ನ ನೋಡ್ಬಿಟ್ರೆ ನೋ ಕಾಮೆಂಟ್ಸ್ ಸರ್. ಇದು ಫಿಲಿಮ್ ಅಂತೂ ಇದು ಸಿನಿಮಾ ತರ ನೋಡ್ಲೇಬಾರ್ದು. ಇದು ಆ ತರ ಇದೆ ಸರ್. ಇದು ದೇವರೇ ಬಂದು ಆಕ್ಟ್ ಮಾಡಿದ್ದಾರೆ. ಸದ್ಯಕ್ಕೆ ಈಗ ಚಿತ್ರಮಂದಿರದಲ್ಲೇ ಕೆಲವು ನ್ಯೂನತೆಗಳು ಕಡಿಮೆ ಇದೆ. ಇದನ್ನು ಏನು ಮಾಡಬೇಕು ಅಂತ ಮುಳಬಾಗಿಲಿನ ಜನತೆಗೆ ಚಿತ್ರಮಂದಿರಗಳಲ್ಲಿ ಹೋಗೋಕ್ಕೇನೆ ಸ್ವಲ್ಪ ಇದಾಗ್ತಾ ಇದೆ ಸರ್. ಆ ವಿಷಯಕ್ಕೆ ಬಂದ್ರೆ ನಮ್ಮ ಮುಳಬಾಗಿಲು ಚಿತ್ರಮಂದಿರ ನಿಜವಾಗ್ಲೂ ಸೌಂಡ್ ಎಫೆಕ್ಟ್ ಆಗಲಿ ಸ್ವಲ್ಪ ಕಮ್ಮಿ ಇದೆ. ಆದ್ರೆ ನಾನು ಒಂದು ಹೇಳಿದ್ದೀನಿ, ಎಲ್ಲರೂ ನನ್ನ ಫ್ಯಾನ್ಸ್ಗೆಲ್ಲ ಹೇಳಿದ್ದೀನಿ, ನಮ್ಮ ಮುಳಬಾಗಿಲನ್ನೇ ನಾವು ವೀಕ್ಷಣೆ ಮಾಡಬೇಕು, ನಾವಿಲ್ಲೇ ಎಂಜಾಯ್ ಮಾಡಬೇಕು. ಬಟ್ ನಮ್ಮ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಮುಳಬಾಗಿಲು ಚಿತ್ರಮಂದಿರ ಸ್ವಲ್ಪ ಸರಿ ಮಾಡಿಸ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ಚೆನ್ನಾಗಿ ವೀಕ್ಷಣೆ ಮಾಡ್ತಾರೆ. ಇವೆಲ್ಲ 3D ನೋಡ್ಬೇಕು ಹೇಳ್ಬೇಕಂದ್ರೆ ಹೇಳ್ತಾ ಅಲ್ವಾ. ಮತ್ತೆ ಇಲ್ಲೆಲ್ಲ ಬಂದಿರೋರು ಆಚೆ ಕಡೆ ಬಂದು ಹೋಗಿ ನೋಡೋಣ ಅಂತ ಅನಿಸ್ತಾ ಇದೆ. ಇದೇ ಚೆನ್ನಾಗಿದ್ರೆ ಮದನಪಲ್ಲಿ, ಪೊಂಗನೂರು ಇಲ್ಲ ವಿಕೋಟ ಅವರು ಇಲ್ಲೇ ನೋಡ್ತಾರೆ. ಚಿತ್ರಮಂದಿರ ಚೆನ್ನಾಗಿ ಇಟ್ಕೊಂಡ್ರೆ ಎಲ್ಲರೂ ವೀಕ್ಷಣೆ ಮಾಡ್ತಾರೆ ಅಂತ ನನ್ನ ಅನಿಸಿಕೆ ಸರ್. ಮತ್ತೆ ಎಲ್ಲ ನಾನು ಫ್ಯಾಮಿಲಿಯಿಂದ ಹೋಗಿ ನೋಡ್ತೀನಿ ಸರ್. ನಿಜವಾಗ್ಲೂ ಫ್ಯಾಮಿಲಿ ಹೋಗಿ ನೋಡ್ಬೇಕಿದೆ. ಪ್ರತಿಯೊಬ್ಬರು ಫ್ಯಾಮಿಲಿ ನನ್ನ ಜೊತೆಲಿ ಬಂದಿರೋರೇ ಹೇಳ್ತಾ ಇದ್ದಾರೆ, ನಾನು ಫ್ಯಾಮಿಲಿನ ಕರ್ಕೊಂಡು ಹೋಗ್ತೀನಿ ತೋರಿಸ್ತೀನಿ ಅಂತ. ನಿಜವಾಗ್ಲೂ ಸರ್, ನಾನು ಅವ್ರ ಅಭಿಮಾನಿಯಾಗಿ ನಾನು ಹೊಗಳ್ತಾ ಇಲ್ಲ. ತುಂಬ ಅದ್ಭುತವಾದ ಚಿತ್ರ. ಈ ಸಿನಿಮಾ ಈ ಕಂಟೆಂಟಲ್ಲಿ ಬರುತ್ತೆ ಅಂತ ನಿಜವಾಗ್ಲೂ ನನ್ನ ಊಹೆಗೆ ಇಲ್ಲ ಸರ್. ಅಷ್ಟು ಚೆನ್ನಾಗಿ ಸಿನಿಮಾ ಲೇಟಾಗಿ ರಿಲೀಸ್ ಆಯಿತು, ಏನೋ ಸ್ವಲ್ಪ ತಾಂತ್ರಿಕ ದೋಷಗಳಿಂದ. ಆದ್ರೂ ಅಭಿಮಾನ ಕಡಿಮೆ ಆಯ್ತಾ ಇನ್ನೂ ಹೆಚ್ಚಿಗೆ ನೋಡ್ತಾರೆ? ಇದು ಇವಾಗ ನಮ್ಮ ಈಶ್ವರ ಬಂದು ಆಕ್ಟ್ ಮಾಡಿದ್ರೆ ತಾಂತ್ರಿಕ ದೋಷ ಅಲ್ಲ, ಯಾವ ದೋಷನೂ ಇಲ್ಲ, ಎಲ್ಲ ದೋಷ ತುಷ್ಪಡಾಕ್ ಸರ್. ಸರ್ ದೊಡ್ಡವರು ದೋಷಗಳೇ ಇಲ್ಲ ಸರ್. ದೊಡ್ಡವರು ಒಂದು ಮಾತು ಹೇಳ್ತಾರೆ, ಇದಾನೆ ಪ್ರಧಾನ ಅಂತ. ಅದು ಎಷ್ಟು ಲೇಟ್ ಆಗಿದೆಯೋ ಅಷ್ಟು ಲೇಟೆಸ್ಟ್ ಆಗಿ ನಮ್ಮ ಬಾಲಯ್ಯ ಅವರು ಇದು ಆಗಿದೆ. ಯುಗಗಳಿರೋದು 3 ಸರ್: ಕಲಿಯುಗ, ತ್ರೇತಾಯುಗ, ದ್ವಾಪರ ಯುಗ. ಈ ಕಲಿಯುಗದಲ್ಲಿ ನಮ್ಮ ಶಿವ ಯಾವ ರೀತಿ ತಾಂಡವನಾಡ್ತಾನೆ ಕೈಲಾಸದಿಂದ ಬಂದು ಅನ್ನೋದನ್ನ ನಮ್ಮ ಬಾಲಯ್ಯ ರೂಪದಲ್ಲಿ ನಮ್ಮ ಬೋಯಪಾಟಿ ಮತ್ತು ತಮ್ಮನವರು ನಮ್ಗೆ ಕೊಟ್ಟಿದ್ದಾರೆ. ಇಡೀ ಪ್ರಪಂಚಕ್ಕೆ ಹೆಸರುವಾಸಿಯನ್ನು ಕೊಟ್ಟಿದ್ದಾರೆ ಸರ್. ಇರೋದು 3 ಅಕ್ಷರ, NBK ಅಂದರೆ ನ್ಯಾಷನಲ್ ಬಿಗ್ಗೆಸ್ಟ್ ಕಿಂಗ್ ಅಂತ. ಪ್ರಪಂಚದಲ್ಲೇ ನಂಬರ್ 1 ರಾಜ ಅಂದ್ರೆ ನಮ್ಮ NBK ಬಾಲಕೃಷ್ಣ ಅವರು. ಜೈ ಬಾಲಯ್ಯ.